ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ವಿಷಯ ಅಂದರೆ ವಿಡಿಯೋ ಮಾಡ್ತಾರ. ಇವತ್ತು ನಮ್ಮದು ಬಾಸ್ ಮೂವಿ ರಿಲೀಸ್ ಐತೆ, ಅದಕ್ಕೆ ವಿಡಿಯೋ ಮಾಡ್ತಾನೆ. ಟೈಮ್ ಬಂದ್ಬಿಟ್ಟು 5:04. ಇವತ್ತು ಯೂಟ್ಯೂಬ್ ಹೋಗಿ ಇದ್ದೀವಿ. ಫ್ರೆಶ್ ಆಗಿಬಿಟ್ಟು ಯೂಟ್ಯೂಬ್ ಅಲ್ಲಿ ಫ್ರೆಶ್ ಆದ್ವಿ. ನಮ್ಮ ಫ್ರೆಂಡ್ ಬರ್ತಾನೆ ಅಲ್ಲಿಂದ, ನನಗೆ ಪಿಕಪ್ ಮಾಡಿಕೊಂಡು ಹೋಗ್ಬೇಕು. ಗೆಲುವು ಅನ್ನೋದು ಸಿಗುತ್ತೆ. ಎಲ್ರಿಗೂ ಗೆಲ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಗೆಲುವಿಗೆ ಏನ್ ಮಾಡಬೇಕು ಆ ಸಿದ್ಧತೆ ಅಥವಾ ಅದಕ್ಕೆ ಪರಿಶ್ರಮ. ಡ್ಯೂಟಿ ಮುಗೀತು, ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಹೋಗೋಣ. ಮೂವಿ ಹೆಂಗೈತೆ ಅಂತ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. ಹೋಗ್ಬಿಟ್ಟು ಹೇಳ್ತೀನಿ. ಕಣ್ಣ ತುಂಬಿ ನೀರಾಗಿದೆ, ಇದು ಮರೆಯದ ಹಾಡು ಮೌನ. ಹೋಗು ಹೊಡ್ಬೇಡ. ಮೂವಿ ಮತ್ತೆ ಸೈಕೆ ಇರುತ್ತೆ ಅನಿಸ್ಕೊಂಡೇನಿ. ನೋಡ್ಬೇಕೆ ಹೋಗಿ ಹೆಂಗಿರುತ್ತೆ ಏನು ನಮ್ಮ ಪರಿಸ್ಥಿತಿ ಯಾವ ಥರ ಆಗೈತೆ. ಯಾಕೆ ಈಗ ಹುಡ್ಕಿ ಹೋಗಲ್ಲ ಮಾಲು, ಅದೇ ಕಷ್ಟ ರೀ. ಇವನ್ ಕಾಲಾಗೆ ಕಾಲಾಗೆ ಬಾಯಿ ಹೀಗೆ ಮಾಡ್ತಾನೆ. ಮತ್ತೆ ಜನ ಇತ್ತೆಲ್ಲ ಪ್ರಪಂಚ ಆಗ್ಬಿಡ್ತೀರಿ. ಅರೆ ಹೆಂಗೆ ಬ್ರೋ, ಕಷ್ಟ ಐತೆ. ಈಗ ಕರ್ಕೊಂಡು ಹೋಗ್ಬೇಕು ಇವಾಗ ನಾವು. ಬಂದು ಹೆಂಗೆ ಇರೋದು. ಗಾಯ್ಸ್, ನಾವು ಬಂದು ಅರ್ಧ ಗಂಟೆ ಆಯ್ತು. ಅವರಿಗೆ ಅದು ಅಂತ ಇದು ಅಂತ ಹೇಳ್ಕೊಂಡು ಇಲ್ಲೇ ಕಾಲ ಕಳಿತಿದ್ದಾನೆ. ಏನ್ ಹೇಳ್ಬೇಕಿದೆ? ಎಲ್ಲ ಸಣ್ಣ ಹುಡುಗರು ಕರ್ಕೊಂಡ್ ಹಂಗೆ ರೀ ಅದು. ಸಣ್ಣ ಹುಡುಗ ಕರ್ಕೊಂಡ್ ಬಂದ್ರೆ ಇದೇ ತರ ಆಗತ್ ನೋಡಿ. ಬಾರಲು ಎಂತ ಮಾಡಕ್ಕಾಗುತ್ತೆ, ಹುಡುಗರ ಜೊತೆ ಕರ್ಕೊಂಡ್ ಬಂದ್ ಬಿಡ್ತೇವೆ. ಸಣ್ಣ ಹುಡುಗರ್ನ ಕ್ಯಾಂಪಸ್ ಹತ್ಗೆ ಬಂದ್ ಬಿಡ್ತಾರೆ. ಕ್ಯಾಂಪಸ್ ಹತ್ಗೆ ಬಂದ್ ಬಿಡ್ತಾರೆ. ಏನ್ ಮಾಡಕ್ಕಾಗುತ್ತೆ, ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ. ಟೈಮ್ ಬೇರೆ ಆಗೋಯ್ತು, ವಿಡಿಯೋ ಮಾಡ್ಬೇಕೆ ಏನ್ ಮಾಡಕ್ ಗೊತ್ತಾಗ್ತಿಲ್ಲ. ಮೂವಿ ನೋಡಕ ವೇಟ್ ಮಾಡ್ತಾ ಇದೀವಿ. ಇವ್ ನೋಡಿದ್ರೆ ಅವ್ರ ಸರಿ ಇವ್ರ ಸರಿ ವೇಟ್ ಮಾಡ್ಕೊಂಡು ಕಾಯ್ತಾ ಇದ್ದಾನೆ. ಡ್ಯೂಟಿ ಹೋಗ್ಬೇಕ್ರಿ ನೈಟ್. ಇಷ್ಟ ಲೇಟ್ ಮಾಡಿ ಹಂಗೆ 4:15 ಶೋ ಇರೋದು. ಡ್ಯೂಟಿ ಇರೋದು 10 ಗಂಟೆ ನೈಟ್ ಶಿಫ್ಟ್. ಎಂತ ಮಾಡಕ್ಕಾಗುತ್ತೆ, ಲೇಟ್ ಆಗುತ್ತೆ. ಈ ತರ ಜನ ಸಿಕ್ಕರೆ ಹಂಗೆ ಮತ್ತೆ ಲೇಟ್ ಆಗೇ ಆಗಿರುತ್ತೆ. ಅರ್ಧ ಗಂಟೆ ಕಾಯ್ಸಿದ್ರೆ ನಮ್ಮನ್ನ. ಏನ್ ಮಾಡಕ್ ಬರಲ್ಲ ಅಣ್ಣ. ಯಾಕೆ? ಫ್ರೆಂಡ್ಸ್ ಆತರ ಇರ್ತಾರೆ, ಬಿಟ್ಟೋಗಕ್ಕಾಗಲ್ಲ. ಅಂತ ನಮ್ ಬಾಸ್ ಮೂವಿ ಅಪ್ಪ. ಬಾಸ್ ಮೂವಿ ಎಲ್ರು ನೋಡ್ಬೇಕಷ್ಟೇ. ಬಾಸ್ ಏನ್ ಹೇಳಿರೋದು, ಎಲ್ರು ಒಂದಾಗಿರೋಣ ಅಂತ ಹೇಳಿರೋದು. ಒಟ್ಟಾಗಿರ್ಬೇಕಂತ. ಅರ್ಧ ಸೀನ್ ಮಿಸ್ ಆಗಿರುತ್ತೆ. ಏನು ಮಿಸ್ ಆಗಲ್ಲ. ಇನ್ನು 20 ನಿಮಿಷ ಐತಿ, ಆರಾಮ್ 25 ನಿಮಿಷ ಐತಿ, ಆರಾಮಾಗಿ ಹೋಗೋಣ. ಎಲ್ಲ ನನ್ ದೋಸ್ತ ಬರ್ತಾನೆ ರೋಡ್ ದಾಟತಾನ. ಎಲ್ಲಿದಾನಪ್ಪ? ಸುಂದರ. ಅಯ್ಯೋ ಅನ್ಸ್ತದೆ ನಮ್ಮ. ಇಲ್ಲಿ ನೋಡು ಆ ಕಡೆ. ಏನಪ್ಪ ಇವು? ಪರಿಸ್ಥಿತಿ ಗಂಭೀರ ಆಗ್ಬಿಟ್ಟೈತಿ ಈಗ. ಏನ್ ಒಂದು ಗೊತ್ತಾಗ್ತಾ ಇಲ್ಲ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಮೂವಿ ನೋಡಲ್ಲ. ಹೋಗ್ತೀಯಾ? ಇಲ್ಲ ರೀ, ಮುಗೀತ. ಇವಾಗೆ ಫಿಕ್ಸ್ ಆಯ್ತು. ಫೋನ್ ಮಾಡ್ಬೇಕಾಗುತ್ತೆ. ಅಲ್ಲ ಸರ್, ಹಿಂಗ್ ಬರಲ್ಲ ಇವತ್ತು. ನಾಳೆ ಕಂಪ್ನಿ ಬಿಟ್ಟು ಹೋಗಪ್ಪ, ನಿಮ್ ಬ್ಯಾಗ್ ತಗೋದು ಅಂತಾರ ಅಷ್ಟೇ, ಮತ್ತೇನಿಲ್ಲ. ಗಾಯ್ಸ್, ಹೆಂಗೈತ್ ನೋಡಿ ಥಿಯೇಟರ್. ಒಬ್ಬೊಬ್ಬ ಜನ ನೋಡು. ಓಪ, ಇದೇ ಸಂತೋಷ. ಇದೆ
ಮಹಾರಾಜ ಆಳುವ ರೀತಿಗೆ ಆ ನಾಡು ಸುಭಿಕ್ಷವಾಗಿತ್ತು. ಕಾಲಾನುಕಾಲಕ್ಕೆ ಊರೆಲ್ಲ ಮಳೆಯಾಗಿ ಸಮೃದ್ಧಿ ತುಂಬಿತ್ತು. ನಿಜ ನೀತಿನೇ ಊರಲ್ಲಿ ಕಂದಾಯ, ಬರೀ ಪ್ರೀತಿನೇ ಆ ಊರ ಆದಾಯ. ಭಯ ಭೀತಿಗೆ ಊರಲ್ಲಿ ಎಡೆಯಿಲ್ಲ, ಮಹಾರಾಯ ಮಹನೀಯ ಅವನಿದ್ದಲ್ಲಿ ಊರಲ್ಲಿ ನ್ಯಾಯ. ನದಿಯೇ 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 ರಾಜನ್ಯಾರು. ವಿಧಿಯೇ 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 ವೀರನ್ಯಾರು. ಒಂದು ಊರಿನಲ್ಲಿ ಒಬ್ಬ ಪರಾಕ್ರಮಿ ರಾಜ ಇದ್ದ. ರತಿಯಂಥ ರಾಣಿಯೊಡನೆ ರಾಜ್ಯಭಾರ ಮಾಡುತ್ತಿದ್ದ. ತಾನು ತನ್ನ ಪ್ರಾಣನೇ ಪಣವಾಗಿರಿಸಿ ಕಾಪಾಡೋ ಶಾಂತಿ ದೂತನ ಹಾಗೆ ಅವ ಹೆಸರಾದ. ಇವನ್ ಕನಕವರ ಬದುಕನ್ನ ಎಡೆ ಹೆಂಗಿತ್ತು ಮೂವಿ ಮತ್ತೆ ಬೆಂಕಿ ಚಿಂದೆ ಲೈಫಲ್ಲಿ ಇಂತ ಮೂವಿ ನೋಡಿಲ್ಲ ಇದು ಬ್ರೋ. ಅದಕ್ಕಿಂತ ನಮ್ ಕನ್ನಡ ಮೂವಿ ಇಂತ ಸೈಕ ಮೂವಿ ಫಸ್ಟ್ ಟೈಮ್ ನೋಡಿದ್ದು. ಸಾಕಾಗ ಇಷ್ಟ ಐತ್ರಿ. ಯಾವ 18+ ಅವೆಲ್ಲ ನೋಡೋನೇ ಇಲ್ಲ. ಅದೊಂದ್ 2 ಸೀನ್ ಇದೆ ಕಾಮನ್ ಆಗಿ ಎಲ್ಲದಕ್ಕೆ ಇರೋದೇ ಅದು. ಮೂವಿ ಮಾತ್ರ ಸೈಕ್ರೆ ಸೂಪರ್ ಆಯ್ತು. ಹೋಗ್ತಿರ್ಲ ಈಗ ಹೋಗ್ತೀರಾ ಡ್ಯೂಟಿ? ಹೋಗ್ಬೇಕ್ರಿ, ಎಂತ ಮಾಡ್ತೀರಿ? ಹೋಗ್ತೀಯಾ? ಹೋಗ್ಬೇಕ್ರಿ, ಕಷ್ಟ ಪಡ್ಬೇಕು. ಸಂಡೇ ಹೋಗ್ಬೇಕಲ್ಲ, ಅಲ್ಲಿ ದುಡ್ಡು ಮಾಡ್ಬೇಕು. ಟಿಕೆಟ್ ಎಂಟ್ರಿ ಮಾತ್ರ ಸೈಕು. ಗೂಸ್ಬಂಬ್ ಎಲ್ಲ ಹೇಳ್ತಾ ಇದ್ವು. ಈಗ ಹೋಗ್ತೀಯಲ್ಲ ಮನೆಗೆ? ನೀನು ಮನೆಗೆ ಹೋಗ್ಬೇಕ್ರಿ. ಈಗ ಹೋಗಿ ರೆಡಿ ಆಗಿ ಹೋಗ್ಬೇಕ್ರಿ. ತುಂಬ ಇಷ್ಟ ಆಯ್ತು ಮೂವಿ ಮಾತ್ರ ಸೈಕು. ನನಗೆ ಮಾತ್ರ ತುಂಬ ಇಷ್ಟ ಆಯ್ತು. ನೋಡಿ ಅಲ್ಲೆಲ್ಲ ಈಗ ಮನೆಗೆ ಹೋಗ್ಬೇಕಂದ್ರೆ ಮನೆಗೆ ಹೋಗ್ತೀಯಾ? ಹೋಗ್ಬೇಕ್ರಿ. ರೂಮಿಗೆ ಹೋಗಿ ರೆಡಿಯಾಗಿ ಡ್ಯೂಟಿ ಹೋಗ್ಬೇಕಾ? ಹೋಗ್ಬೇಕ್ರಿ. ಮತ್ತೆ ಈಗ ಜನಗಳಿಗೆ ಏನೈತಿಯ ಜನಗಳು ನೋಡಿ ಸೈಕ ಉಂಟು. ಐತೆ ಮೂವಿ ಎಲ್ಲರೂ ಬಂದು ನೋಡಿ. ಕನ್ನಡ ಇಂಡಸ್ಟ್ರಿನ, ಕನ್ನಡ ಸಿನಿಮಾನ ಬೆಳೆಸಿ ಇದು ತುಂಬ ಐತೆ. ನೀವು ನೋಡಿ ಒಂದ್ಸಲ ಟಿಕೆಟ್ ಎಂಟ್ರಿ ಎಲ್ಲ ನೋಡಿ ನೀವು. ರಾಯ ಟಿಕೆಟ್ ಎಲ್ಲ ಎಂಟ್ರಿ ಎಲ್ಲ ಸೈಕ ಉಂಟು. ಇಷ್ಟೇ ಹೇಳಿ